ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಸ್ವೀಟ್ ಅವಲಕ್ಕಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ನಾನು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ, ಬೆಲ್ಲನ ತೊಗೊಂಡಿದ್ದೀನಿ, ಕಾಯಿ ತುರಿನ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ, ಮತ್ತು ಎಳ್ಳನ್ನು ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಅಂತ ಬನ್ನಿ. ಇಲ್ಲಿ ನಾನು ಬೆಲ್ಲನ ಕರಗಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲ ಕರಗಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಅದು ಕರಗೋ ಅಷ್ಟರಲ್ಲಿ ಎಳ್ಳನ್ನು ಹುರ್ಕೊತಾ ಇದ್ದೀನಿ. ಎಳ್ಳು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು, ತುಂಬ ಉರಿಯೋದೇನು ಬೇಡ. ಅಷ್ಟರೊಳಗೆ ಇಲ್ಲಿ ಬೆಲ್ಲ ಕರಗಿದೆ. ಇವಾಗ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಅಂತ ಬನ್ನಿ. ಇವಾಗ ಎಳ್ಳನ್ನು ಹುರ್ಕೊಂಡಿದ್ನಲ್ವ, ಅದೇ ಬಾಣಲಿಗೆ ನಾನು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ಟವ್ನೇನು ಹಚ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಸ್ಟವ್ ಆಫ್ ಮಾಡಿದ್ದೀನಿ. ಈ ಕಾಯಿ ತುರಿನ ಹಾಕಿದ್ದೀನಿ. ಇವಾಗ ಅದಕ್ಕೇ ನಾನು ಬೆಲ್ಲನ ಕರಗಿಸ್ಕೊಂಡಂತಹ ನೀರನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಖಾರ ಅವಲಕ್ಕಿನ ತಿಂದು ಬೇಜಾರಾಗಿರುತ್ತಲ್ವ, ಅಂಥ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಬೇರೆಯೇ ಥರ ಟೇಸ್ಟ್ ಅನಿಸುತ್ತೆ. ಇದು ತುಂಬ ರುಚಿಯಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.